ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇವಾಗ ಎಲ್ಲರೂ ಹೇಳ್ತಾರೆ, ಏನೇ ಹೇಳಿದ್ರು ಶ್ರೀಮಂತರು ತುಂಬ ಕಷ್ಟದಲ್ಲಿರ್ತಾರೆ, ಅವರಿಗೆ ನೆಮ್ಮದಿನೇ ಸಿಗಂಗಿಲ್ಲ, ಆಮೇಲೆ ತುಂಬ ಬಡವ್ರಿಗೆ ಅವ್ರಿಗಂತೂ ನೆಮ್ಮದಿನೇ ಇಲ್ಲ, ಏನೇ ಇದ್ರೂ ಮಿಡ್ಲ್ ಕ್ಲಾಸ್ ಜೀವನ ಭಾಳ ಅಂದರೆ ಭಾಳ ಚಲೋ ಐತಪ್ಪ, ಇದ್ರ ಮಿಡ್ಲ್ ಕ್ಲಾಸ್ ಥರ ಇರಬೇಕು ಅಂತ ಹೇಳಿ ಭಾಳ ಮಂದಿ ಭಾಳ ಮಾತಾಡ್ತಾರೆ. ಆ್ಯಕ್ಚುಲಿ ನಿಮಗೊಂದು ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಹೇಳ್ಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳೋಕ್ಕೆ ಯಾರು ಇನ್ನೂ ಕಾತರದಿಂದ ಕಾಯ್ತಿದ್ದೀರಿ? ಸೊ ಇವಾಗಲೇ ಕೂಡ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋ ಆರಂಭ ಮಾಡ್ತೀನಿ. ಏನಪ್ಪ ಅಂತಂದ್ರೆ, ಇವಾಗ 3 ಮೆಂಬರ್ಸ್ ಇರ್ತಾರೆ, 3 ವ್ಯಕ್ತಿಗಳು ಕುಂತಿರ್ತಾರೆ. ಅದರಲ್ಲಿ ಒಬ್ಬ ತೀರ ಬಡವ ಇರ್ತಾನೆ, ಇನ್ನೊಬ್ಬ ಸಿಕ್ಕಾಪಟ್ಟೆ ರಿಚ್ ಆಗಿರ್ತಾನೆ, ಇನ್ನೊಬ್ಬ ಮಿಡ್ಲ್ ಕ್ಲಾಸ್. ಸೊ ಮಿಡ್ಲ್ ಕ್ಲಾಸು ಆಮೇಲೆ ರಿಚ್ಚು ಆಮೇಲೆ ಪೂರ್ ಎಲ್ಲ ಕೂತಿರ್ತಾರೆ. ಸೊ ಹೇಳ್ತಾರೆ ಹಾಗೆ ಅವ್ರ ನಡುವೆ ರಿಚ್ ಮ್ಯಾನ್ ಕೇಳ್ತಾರೆ, ಏನು ನಿನ್ನ ಆಂಬಿಷನ್ ಐತಿ, ಏನು ಮಾಡ್ಬೇಕಂತದಿ ಲೈಫ್ ಒಳಗೆ ಅಂತ ಹೇಳಿ ಕೇಳಿದಾಗ ಒಬ್ಬ ಬಡ ವ್ಯಕ್ತಿ ಹೇಳ್ತಾನೆ, ನಂದೇನಪ್ಪ ಮರಯ್ಯ, ನಾನಂತೂ ಇವತ್ತು ದುಡಿತೀನಿ, ಇವತ್ತು ತಿಂತೀನಿ, ಬಿಂದಾಸ್ ಆಗಿರ್ತೇನಪ್ಪ, ಜೀವನದಾಗ ಏನೈತೆ ಅಂತೇಳಿ ಹೇಳ್ತಾನೆ. ಅದು ರಿಚ್ ಮ್ಯಾನ್ ಹೇಳ್ತಾನೆ, ನಂದು ಏನಿಲ್ಲ, ಅಪ್ಪ ಮಾಡಿದ ಕಂಪ್ನಿ ಐತಿ, ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ ಹೇಳ್ತಾನೆ. ಆದರೆ ಮಿಡ್ಲ್ ಕ್ಲಾಸ್ ಹೇಳ್ತಾನೆ, ಇವತ್ತು ನನಗೆ ಏನಾರ ಸಪೋಸ್ ಸ್ಯಾಲ್ರಿ ಬಂತಂದ್ರೆ ಅದ್ರೊಳಗೆ 5% ನಾನು ಇಟ್ಕೊಂಡು ಇನ್ನು ಮಿಕ್ಕಿದ್ದು ನನ್ನ ಅಪ್ಪ ಅಮ್ಮ ಅಕ್ಕ ತಂಗಿ ಮದುವೆಗಾಯ್ತು, ಅಪ್ಪ ಅಮ್ಮನ ಚಲೋ ನೋಡ್ಕೊಳಕ್ಕಾಯ್ತು, ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಹೇಳ್ಕೊತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ದೇವರನ್ನ ನಂಬ್ತೀರಾ ಅನ್ನೋ ಪ್ರಶ್ನೆನ ಯಾರೋ ಈ ಬಡವ ಕೇಳ್ತಾನೆ. ಸೊ ಬಡವ ಪೂರ್ ಮ್ಯಾನ್ ಕೇಳಿದಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಅಂದ್ರೆ ಅಷ್ಟು ಹೊರಗೇನು ನಂಬಂಗಿಲ್ಲ, ಬಟ್ ಓಕೆ ನಂಬ್ತೀನಿ, ಅಷ್ಟೇನಿಲ್ಲ, ಹಂಗೆ ನೋಡಿದ ತಕ್ಷಣ ಕೈ ಮುಗಿತೀನಿ ಅಷ್ಟೇ ಅಂತ ಹೇಳ್ತಾನೆ. ಅದಾದ್ಮೇಲೆ ಬಡವ ಹೇಳ್ತಾನೆ, ಏನಂತ ಹೇಳ್ತಾನಂತಂದ್ರೆ, ನಮ್ಮಂಥ ಬಡವ್ರು ದೇವ್ರು ಎಲ್ಲಿ ಕಂಡುಬಿಡ್ತಾನೆ ಬಿಡು, ನಾವು ಯಾವಾಗಲೂ ಬಡತನದಲ್ಲೇ ಸಾಯಬೇಕು ಅಂತ ಹೇಳಿ ಬಡ ವ್ಯಕ್ತಿ ಹೇಳ್ತಾನೆ. ಆಮೇಲೆ ಮಿಡ್ಲ್ ಕ್ಲಾಸ್ ಹೇಳ್ತಾನೆ, ನಾನಂತೂ ದೇವ್ರನ್ನ ಒಂದಿನ ಕೈ ಹಿಡಿತಾನೆ ನಮಗೆ, ನಾನಂತೂ ಭಾಳ ನಂಬ್ತೀನಿ ಅಂತೇಳಿ ಹೇಳ್ತಾನೆ. ಆವಾಗ ರಿಚ್ ಮ್ಯಾನ್ ಕೇಳ್ತಾನೆ, ಅಲ್ಲೋ ಮರಯ್ಯ, ನೀನು ಇರೋ 5%ಅಲ್ಲಿ ರೊಕ್ಕನ ನಿನ್ನ ಹತ್ರ 5% ಇಟ್ಕೊಂಡು ಇನ್ನು 95% ಮನೆಯಾಗ ಸೇವ್ ಮಾಡ್ತೀನಿ ಅಂದರೆ ಇದರಲ್ಲಿ ಏನು ಖುಷಿ ಸಿಗ್ತೈತೆ ನಿನಗೆ? ಇರೋ ದುಡ್ಡಲ್ಲೇ ಒಂದು ಸ್ವಲ್ಪ ಮನೇಲಿ ಕೊಟ್ಟು ನೀ ಆರಾಮಾಗಿ ಹ್ಯಾಶ್ ಆಗಿ ಇರ್ಬೋದಲ್ಲ, ನಿನ್ನ ಲೈಫನ್ನು ನೀನು ನೋಡ್ಕೋಬೋದಲ್ಲ ಅಂತ ಹೇಳಿದಾಗ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಹೇಳ್ತಾನಲ್ಲಿ, ನಮ್ಮ ಮಿಡ್ಲ್ ಕ್ಲಾಸ್ ಜೀವನ ಯಾವ ಥರ ಇರ್ತೈತೆ ಅಂತಂದ್ರೆ, ಏನಾದರೂ ನಾವು ಅಡುಗೆ ಮಾಡಬೇಕಪ್ಪ, ಮನೆ ಮಂದಿಗೆ ಹಬ್ಬ ಐತಿ, ಹರಿದಿನ ಐತೆ ಅಂತ ಹೇಳಿದ್ದಾಗ, ಅಥವಾ ನಾರ್ಮಲಾಗಿ ಮನೆ ಮಂದಿಗೆ ನಾವು ರಜೆ ಐತಿ, ಏನಾದ್ರು ಮಾಡಿ ಹಾಕೋಣ, ಅವ್ರಿಗೆ ರೆಸ್ಟ್ ಕೊಡೋಣ ಅಂಥೇಳಿ ಅಂದರೆ ಅಡುಗೆ ಮನೆಗೆ ಹೋದ್ರೆ ಒಂದು ಎಣ್ಣೆ ಯೂಸ್ ಮಾಡೋದ್ರಿಂದ ಹಿಡಿದು ಕೈಪಲ್ಯ ಅದಾವೋ ಇಲ್ಲೋ, ಗ್ಯಾಸ್ ಐತೋ ಇಲ್ಲೋ ಅಂಥೇಳಿ ಯೋಚನೆ ಮಾಡಿಕೊಂಡು ನಾವು ಅಡುಗೆ ಮಾಡೋ ಪರಿಸ್ಥಿತಿ ನಮ್ದು. ಜಳಕ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಹೋದ್ರೆ ಪೇಸ್ಟ್ ಐತಿಲ್ಲೋ, ಆಮೇಲೆ ಸೋಪ್ ಐತಿಲ್ಲೋ, ನೀರು ಬಂದಾವೋ ಇಲ್ಲೋ, 6 ದಿನಕ್ಕೆ ನೀರು ಐತಿ, ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡು ಬ್ಯಾಲೆನ್ಸಿಂಗ್ ಸಂಸಾರ ನಮ್ದು. ಇಂಥದ್ರೊಳಗೆ ಅಕ್ಕ ತಂಗಿರ ಮದುವೆ ಒಂದು ಮಾಡಬೇಕು, ಆ ಮದುವೆ ಮಾಡೋಕ್ಕೆ ರೊಕ್ಕ ಹೊಂದಿಸ್ಬೇಕು. ಸೊ ಇಂಥ ಒಂದು ಸ್ಟ್ರಗ್ಲಿಂಗ್ ಲೈಫ್ ಒಳಗೆ ನಾವು ಅದೇವಿ. ಅದ್ರಾಗ ಮತ್ತು ಅಪ್ಪ ಅಮ್ಮ ಹೇಳ್ತಾರೆ, ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ಅಕ್ಕ ತಂಗಿ ಅದಾರ, ಮದುವೆ ಮಾಡೋದೈತೆ ಅವ್ರಿಗೆ, ಏನು ನೀನು ಪರ್ಸ್ನಲ್ ಥಿಂಗ್ಸನ್ನ ಏನು ಮಾಡಬೇಡ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಫ್ರೆಂಡ್ಸ್ ಜೊತೆ ಏನಾದರೂ ಹೋತಂದ್ರೆ, ಎಲ್ಲಿ ದಿನ ಫ್ರೆಂಡ್ಸ್ ಕೊಡಿಸಿದ್ದನ್ನು ತಿನ್ಬೇಕಾಕೈತೆ ಅಂತ ಹೇಳಿ, ಮಚ್ಚ ನಂದು ಏನೋ ಕೆಲಸ ಐತಿ, ನಾನು ಮಮ್ಮಿ ಫೋನ್ ಮಾಡಾಕತ್ತಾರ ನನಗೆ, ಏನೋ ಸಂತಿ ತಂದು ಕೊಡ್ಬೇಕಂತ ಹೇಳಿ ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತೇವೆ. ಇಂಥ ಪರಿಸ್ಥಿತಿ ನಮ್ದು. ರೊಕ್ಕ ಖರ್ಚಕ್ಕೈತಂತಲ್ಲ, ನಾ ರೊಕ್ಕ ಖರ್ಚು ಮಾಡಿದ್ರೆ ಹಿಂದೆ ನಮ್ಮ ಮನೆಯವ್ರು ಹಿಂದೆ ಬೀಳ್ತಾರ ಅಂತ ಹೇಳಿ ಆ ರೊಕ್ಕನೂ ಕೂಡಿಟ್ಕೊಂಡು ನಾವು ಜೀವನ ಮಾಡುವಂಥ ಪರಿಸ್ಥಿತಿ ನಮ್ದು. ಮತ್ತು ಇನ್ನೂ ಅಪ್ಪ ಅಮ್ಮ ಹೇಳ್ತಾರೆ, ಎಲ್ಲ ಇಂಥ ಮಿಡ್ಲ್ ಕ್ಲಾಸ್ ಲೈಫ್ ಒಳಗೆ ನೀನು ಏನೋ ಮಾಡು, ಜಾಸ್ತಿ ರೊಕ್ಕ ಖರ್ಚು ಮಾಡೋಕೆ ಹೋಗ್ಬೇಡ, ಸ್ವಲ್ಪ ತೊಗೊಂಬ ಮನೆಗೆ, ಯಾಕಂದ್ರೆ ಮನೆ ಭಾಳ ಪರಿಸ್ಥಿತಿ ಕೆಟ್ಟೈತೆ ಅಂತ ಹೇಳಿ ಒಂದು ಏಜ್ ಒಳಗೆ ಅವ್ರ ತಲೆಯೊಳಗೆ ತುಂಬಿ ಆ ಮನುಷ್ಯ ಹೆಂಗೆ ಆಗ್ಬಿಟ್ಟಿರ್ತಾನಂತಂದ್ರೆ ದುಡಿತಾನೆ, ಆದ್ರೆ ಅವನಾಗೇ ಇರಂಗಿಲ್ಲ, ಅವ್ನ ಖುಷಿ ಒಂದು ವ್ಯಾಲ್ಯೂ ಇರಂಗಿಲ್ಲ. ಏನೋ ಹೇಳ್ತಾರೆ, ಪೇರೆಂಟ್ಸ್ ಇರ್ತಾರೆ, ಫ್ಯಾಮ್ಲಿ ಇರ್ತಾರೆ ಜೊತೆ ಅಂತ, ಬಟ್ ಆ್ಯಟ್ ದ ರಿಯಾಲಿಟಿ ಹೇಳ್ತೀನಿ ಕೇಳಿ, ಒಬ್ಬ ಮಿಡ್ಲ್ ಕ್ಲಾಸ್ ವ್ಯಕ್ತಿಯ ಲೈಫ್ ಒಳಗೆ ಯಾವ ತಂದೆ ತಾಯಿನೂ ಇರಲ್ಲ, ಯಾವ ಅಕ್ಕ ತಂಗಿನೂ ಇರಲ್ಲ. ಇರ್ತಾರೆ ಯಾವ ಥರ, ಬಂದು ತಿಂದು ಕುಂತು ಎಷ್ಟು ತಂದು ಇದೇ ಒಂದು ಆ್ಯಾವ್ರೇಜಲ್ಲಿ ಇರ್ತಾರೆ. ಅಪ್ಪ ಅಮ್ಮ ಏನು ಬಿಟ್ಟು ಹೋಗ್ತಾರೋ, ಅಪ್ಪ ಅಮ್ಮ ಏನು ತೊಂದರೆ ಕೊಡೋಲ್ಲ ಅಂತಿಲ್ಲ, ಬಟ್ ಮಿಡ್ಲ್ ಕ್ಲಾಸ್ ಲೈಫ್ ಒಳಗೆ ಫೈಟ್ ಮಾಡ್ತಿರ್ತಾನಲ್ಲ, ಆ ವ್ಯಕ್ತಿಯಿಂದ ಯಾರು ನಿಂತಿರಲ್ಲ, ಎಲ್ಲರೂ ಹೇಳ್ತಾರೆ ಅವ್ನ ಲೈಫ್ ಬಿಂದಾಸ್ ಇದ್ಬಿಡ, ಹಿಂಗೆ ಅಂತೇಳಿ. ಏನೇ ಮಾಡ್ಬೇಕಂತಿದ್ರು ಅದೇ ವ್ಯಕ್ತಿ ಪರದಾಡ್ಬೇಕು. ಲವರ್ ಅನ್ನೋಕ್ಕಿರ್ತಾಳೆ, ಆಕೆ ಹೇಳ್ತಾಳೆ, ಏನೈತಪ್ಪ ನಿಂದ, ಎಷ್ಟೈತಿ ಮನೆ, ಏನೈತಿ, ಎಲ್ಲೈತಿ ಅಂತ ಕೇಳ್ತಾಳೆ. ಎಲ್ಲ ವಿಷಯ ತಿಳ್ಕೊಂಡ್ಮೇಲೆ ಆಮೇಲೆ ನನಗಂತೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗೋದಿಲ್ಲ, ಮತ್ತು ನೀ ಸಪ್ರೇಟ್ ಮನೆ ಮಾಡಬೇಕು, ಅಂದ್ರೆ ನಾನು ನಿನ್ನ ಮದುವೆ ಮಾಡ್ಕೋತಾನೆ ಅಂತ ಅಲ್ಲೊಂದು ಕಂಡೀಷನ್ ಆಗ್ತಾಳೆ. ಆ ಕಂಡೀಷನ್ ಒಳಗೆ ಅವನ ಜೀವನ ಮಾಡ್ಬೇಕು. ಇಷ್ಟ ಇದ್ರೆ ಹ್ಞೂ ಅನ್ಬೇಕು, ಇಲ್ಲಾಂದ್ರೆ ಹೋಗ್ಬೇಕು. ಹುಡುಗಿಯರಿಗೇನ್ರಿ 1000 ಆಪ್ಷನ್ ಸಿಗ್ತಾವೆ ಅಂತ ಹೇಳಿ ಘಮಂಡಿಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಒಳಗೆ ಯೋಚನೆ ಮಾಡಿದ್ರೆ,
ನಮಗೂ ಇರೋ ಅಕ್ಕ ತಂಗಿ ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಇವನ್ ನಮ್ಮ ತಂದೆನೇ ಆಗಿರ್ಬೋದು, ಅವ್ರು ಪಟ್ಟಂತಹ ಕಷ್ಟ, ಅವ್ರು ಪಟ್ಟಂತಹ ನೋವಿಗೆ ಎವ್ರಿ ವುಮೆನ್ಸ್ ಆಗಿರ್ಬೋದು, ಎವ್ರಿ ಚಿಕ್ಕ ಮಕ್ಕಳಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕ್ರಿ ಫಸ್ಟ್. ಮತ್ತು ಇನ್ನೊಂದು ತಿಳ್ಕೊರಿ, ಲಾಸ್ಟ್ ಟೈಮ್ ಡಿಸಿಷನ್ ಒಳಗೆ ಇಲ್ಲಪ್ಪ ಈ ಕಷ್ಟನ ಅನ್ಭವ್ಸೋಕೆ ಆಗೋದಿಲ್ಲ, ನಾನು ಏನಾರು ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕಂತ ಹೇಳಿ ಕುಂತು ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿ ಆ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ಸತ್ಯಕ್ಕೆ ಮಂದಿಗೆ ಮತ್ತು ಹೊಳಪಾಸ್ ಆ ಗೌರ್ಮೆಂಟ್ ಜಾಬ್ ಸಿಗ್ತೈತಲ್ಲ, ಆ ಗೌರ್ಮೆಂಟ್ ಜಾಬಿಗೆ ತುಂಬ ರೊಕ್ಕ ಬೇಕಲ್ಲ, ಅದಕ್ಕೆ ಮತ್ತು 4 ಮಂದಿ ಕಾಲು ಹಿಡಿಬೇಕು. ಆ 4 ಮಂದಿ ಕಾಲು ಹಿಡಿದಾಗ ರೊಕ್ಕ ಕೊಟ್ಟು ನಮಗೆ ಸೀಟ್ ಸಿಕ್ಕರು ಕೊನೆಗೆ ಒಂದು ಮಾತು ಬರ್ತೈತಿ, ನಾನೇನಾಗ ರೊಕ್ಕ ಕೊಡಲಿಲ್ಲ ಅಂದ್ರೆ ನೀನೇನು ಗೌರ್ಮೆಂಟ್ ಜಾಬ್ ಸಿಗ್ತಿದ್ದೆ ಅಂತೇಳಿ ಅಲ್ಲೂ ಕೂಡ ಅವಮಾನದ ಮೇಲೆ ಅವಮಾನ. ಈ ಅವಮಾನ ಸಹಿಸ್ಕೊಂಡು ಗಂಡಗಳ ಜೀವನ ಅರ್ಧಕ್ಕರ್ಧ ಅವ್ರ ಲೈಫ್ ಒಳಗೆ ಯಾಕೆ ಅವ್ರು ಸನ್ಯಾಸತ್ವ ಸ್ವೀಕರಿಸ್ತಾರೆ ನೋಡ್ರಿ. ನೀವು ಅಬ್ಸರ್ವ್ ಮಾಡಿರಿ, ಹುಡುಗರು ಸ್ವೀಕರಿಸಿದ ಸತ್ವನ ಯಾವ ಹೆಣ್ಣು ಸ್ವೀಕಾರ ಮಾಡಿಲ್ಲ. ಇವಾಗ ನಾನು ಹುಡುಗಿಯಾಗಿ ಹೇಳ್ತೀನಿ, ಯಾಕಪ್ಪ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿನ ಅನುಭವಿಸಿ ಅಂತಾರ. ಆಮೇಲೆ ಏನೈತಿ ಜೀವನದೊಳಗೆ ಅಂತ ಹೇಳಿ, ಆದ್ರೆ ಹೆಣ್ಮಕ್ಳು ಹಂಗೆಲ್ಲ, ಅವ್ರು ಸಾಯಕ್ಕಂತೂ ಮೊದಲು ಬರೋಂಗಿಲ್ಲ, ಹೆವರಿಗಷ್ಟೇ ಸಾಯ್ತೀನಿ ಬದುಕ್ತೀನಿ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ರಿ, ಮಿಡ್ಲ್ ಕ್ಲಾಸಲ್ಲಿರೋ ಗಂಡು ಮಕ್ಕಳ ಜೀವನ ಎಷ್ಟು ಕೆಟ್ಟದಕ್ಕಿಂತ ಕೆಟ್ಟದಾಗಿರ್ತೈತೆ ಅಂತಂದ್ರೆ ಹೇಳೋಕ್ಕಾಗಂಗಿಲ್ಲ. ನೀನು ಏನು ಮಾಡಿ ಇಷ್ಟೆಲ್ಲ ನನ್ನ ಹತ್ರ ಮಾತಾಡಕತ್ತೀನಿ, ಏನು ಮಾಡಿ ಅಂಥೇಳಿ ಇಷ್ಟೆಲ್ಲ ಮಾತಾಡತ್ತಿ ಅಂಥೇಳಿ ಮತ್ತೆ ಹೊಳ್ಳಪಾಸ್ ರಿಟರ್ನ್ ಮಾತು. ಎವ್ರಿ ಮಿಡ್ಲ್ ಕ್ಲಾಸ್ ಹುಡುಗರ್ಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ ಮನಸ್ಸನ್ನು ಒಡೆದು ಜೀವನ ಮಾಡೋಕ್ಕೆ ಬರೋಂಗಿಲ್ಲ, ಕನಸನ್ನು ಒಡೆದು ಜೀವನ ಮಾಡ್ತಾರೆ. ನೆನಪಿಟ್ಕೊಡ್ರಿ, ಕನಸು ನುಚ್ಚು ನೂರಿ ಮಾಡಿ ಅದನ್ನು ಪುಡಿ ಕುಟ್ಟಿ ಅದನ್ನು ತಲೆಗೆ ವಿಭೂತಿ ಹಂಗೆ ಬಳ್ಕೊಂಡು ಕುಂದಿರ್ತಾನಲ್ಲಿ ಕೆಲಸಕ್ಕೆ. ಅರ್ಥ ಮಾಡ್ಕೊಡ್ರಿ, ಅಷ್ಟು ಸುಲಭ ಅಲ್ಲ ಜೀವನ, ಎಕ್ಸ್ಪೆಷಲಿ ಮಿಡ್ಲ್ ಕ್ಲಾಸ್ ಹುಡುಗರ್ದು. ಅಂಥ ಹುಡುಗ ಸಿಕ್ಕರೆ ಅವನನ್ನು ಬಂಗಾರದಂಗೆ ನೋಡ್ಕೋಬೇಕು. ನೀವು ನೋಡಿದ್ರೆ ಬ್ಯಾಗಡಿ ಹಾಳಾಗಿ ತಿಕ್ಕಿ ಒರೆಸ್ದಂಗೆ ಮಾಡ್ತೀರಿ. ಇಟ್ಸ್ ನಾಟ್ ಗುಡ್. ಬಿಕಾಸ್ ನಾನು ಉತ್ತರ ಕರ್ನಾಟಕ ಶೈಲಿಯಿಂದ ಹೇಳಕತ್ತೀನಪ್ಪ ಈ ವರ್ಡ್ ಅಂತಂದ್ರೆ ಆ್ಯಕ್ಚುಲಿ ರಿಯಲೈಸ್ ಆಗೈತಿ, ಮಿಡ್ಲ್ ಕ್ಲಾಸ್ ಲೈಫ್ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಹೆಣ್ಮಕ್ಳಾದವ್ರು ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಮಾಡಿರಿ. ಮನ್ಯಾಗ ತಂದೆ ಆಯ್ತು, ಅಣ್ಣ ತಮ್ಮ ದುಡ್ಕೊಂಬರ್ತಾರಂದ್ರೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಬಂದು ಕೂಡ ಕುಂಚಿ ಕೊರೋರಂಗೆ ಜಗಳ ಮಾಡಿ ಇರೋ ಮನ್ಸನ್ನು ಹಾಳು ಮಾಡಬೇಡ್ರಿ. 4-5 ಮಂದಿ ಕಡೆ ಬೈಸ್ಕೊಂಡು ಬಂದಿರೋ ಜೀವ ಅದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.